ಆತ್ಮೀಯರೇ ನಮಸ್ಕಾರ. ನಮ್ಮ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಾದ ರಾಮಾಯಣ ಮಹಾಭಾರತ ಸಾರ್ವಕಾಲಿಕ ಸತ್ಯ. ನಮ್ಮ ಜೀವನದಲ್ಲಿ ಕಂಡುಬರುವ ಅನೇಕ ವ್ಯಕ್ತಿಗಳು ಈ ಒಂದು ಏನು ಪುರಾಣದ ಮಹಾನ್ ಗ್ರಂಥಗಳು ಅಂತ ಹೇಳ್ತೀವಿ, ರಾಮಾಯಣ ಮತ್ತು ಮಹಾಭಾರತ, ಇಲ್ಲಿ ಕಂಡುಬರುವಂತಹ ಪಾತ್ರಗಳು ನಿಮ್ಮ ಸುತ್ತಮುತ್ತಲೂ ಕೂಡ ಕಂಡುಬರ್ತವೆ. ಆದರ್ಶ ಪುರುಷ, ಏಕಪತ್ನಿ ವ್ರತಸ್ಥ, ಮರ್ಯಾದಾ ಪುರುಷೋತ್ತಮ, ಪ್ರಜಾಪರಿಪಾಲಕ, ಹೀಗೆ ಅನೇಕ ಬಿರುದುಗಳನ್ನು ಒಳಗೊಂಡಂತಹ ಶ್ರೀರಾಮನ ಪಾತ್ರವಾಗಲಿ, ಹಾಗೆಯೇ ರಾಕ್ಷಸೀಯ ಗುಣಗಳನ್ನು ಒಳಗೊಂಡಿರುವ ರಾವಣನ ಪಾತ್ರಗಳಾಗಲಿ ನಾವು ನೋಡಬಹುದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಏನು ಬೋಧನೆ ಮಾಡ್ತಾನೆ ಅದು ಕೂಡ ಸಾರ್ವಕಾಲಿಕ ಸತ್ಯ ಅಂತ ಹೇಳಿಸ್ಕೊಳ್ಳುತ್ತೆ. ಅಂದರೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಅನೇಕ ಮಾನವೀಯ ಅಂಶಗಳು, ಮಾನವೀಯ ಗುಣಗಳು ಈ ಮಹಾನ್ ಗ್ರಂಥಗಳಲ್ಲಿವೆ. ಮೇಲ್ನೋಟಕ್ಕೆ ರಾಮಾಯಣ ನಡೆದಿದ್ದು ಹೆಣ್ಣಿಗಾಗಿ, ಮಹಾಭಾರತ ನಡೆದಿದ್ದು ಮಣ್ಣಿಗಾಗಿ ಅಂತ ಹೇಳಬಹುದಾದರೂ ಇದನ್ನು ನಾವು ಓದಿ ತಿಳ್ಕೊಳ್ಳೋದು ಬಹಳಷ್ಟಿದೆ. ವಾಲ್ಮೀಕಿ ಬರೆದ ರಾಮಾಯಣವಾಗಲಿ, ಕಂಬನ್ ಬರೆದ ರಾಮಾಯಣವಾಗಲಿ, ತುಳಸಿ ದಾಸರು ಬರೆದಂತಹ ರಾಮಾಯಣವಾಗಲಿ, ಹಾಗೆಯೇ ಜೈನ ಕವಿ ನಾಗಚಂದ್ರ ಸೇರಿದಂತೆ ಅನೇಕ ಕವಿಗಳು, ಜೊತೆಗೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವ ಶ್ರೀ ರಾಮಾಯಣ ದರ್ಶನವಾಗಲಿ, ಇವೆಲ್ಲವೂ ರಾಮಾಯಣದ ಬಗ್ಗೆ ನಮಗೆ ಅನೇಕ ವಿಷಯಗಳನ್ನು ತಿಳಿಸಿಕೊಡ್ತವೆ. ಇಲ್ಲಿ ನಾಯಕ ಶ್ರೀರಾಮ ಆದರೆ ಪ್ರತಿನಾಯಕ ರಾವಣ. ಶ್ರೀರಾಮನಲ್ಲಿ ಯಾಕೆ ಒಂದು ಭಗವಂತನ ಅಂಶಗಳು ಬಂತು, ಹಾಗೆಯೇ ರಾವಣನಲ್ಲಿ ಯಾಕೆ ಒಂದು ರಾಕ್ಷಸೀಯ ಅಂಶಗಳು ಬಂತು ಅಂತ ಹೇಳಿ ನಾವು ನೋಡೋದಾದರೆ, ಒಂದು ಗಮನಿಸಿ, ರಾಮ ಮತ್ತು ರಾವಣ ಒಂದೇ ರಾಶಿಯವರು. ರಾಮ ಕ್ಷತ್ರಿಯ ಆದರೆ ರಾವಣ ಬ್ರಾಹ್ಮಣ. ರಾವಣ ಮಹಾನ್ ದೈವಭಕ್ತ, ಶಿವಭಕ್ತ ಕೂಡ. ಶಿವನನ್ನು ಕುರಿತು ಘೋರವಾದ ತಪಸ್ಸು ಮಾಡಿ ಶಿವನ ಆತ್ಮಲಿಂಗವನ್ನು ಪಡೆದಂತಹ ರಾವಣ ಪ್ರತಿನಾಯಕನಾಗ್ತಾನೆ, ಅಂದರೆ ಖಳನಾಯಕನಾಗ್ತಾನೆ. ಏನಕ್ಕೆ ಇದು ಅಂತ ಅಂದರೆ ಇದಕ್ಕೊಂದು ಹಿನ್ನೆಲೆ ಇದೆ. ಯಾಕೆ ರಾಮ ಭಗವಂತ ಆಗಿದ್ದು, ರಾವಣ ಒಂದು ರಾಕ್ಷಸ ಆಗಿದ್ದು, ಅಂದರೆ ರಾಕ್ಷಸೀಯ ಗುಣಗಳು ಇವನಲ್ಲಿ ಬರೋದಕ್ಕೆ ಕಾರಣ ಏನು ಅಂತ ಹೇಳಿ. ರಾವಣನ ತಂದೆ ಋಷಿ ವಿಶರ್ವ, ಮಹಾನ್ ಪಂಡಿತ. ಎಲ್ಲ ವಿಷಯಗಳನ್ನು ತಿಳಿದಿರ್ತಕ್ಕಂಥವನು ಋಷಿ ವಿಶರ್ವ. ಋಷಿ ವಿಶರ್ವನ ತಂದೆ ಋಷಿ ಪೌಲಸ್ತ್ಯ. ಇವನನ್ನು ಕೆಲವು ಕಡೆ ಪುಲಸತ್ವ ಅಂತ ಹೇಳ್ತಾರೆ. ಅಂದರೆ ಋಷಿ ಪೌಲಸ್ತ್ಯ, ಋಷಿ ಪುಲಸತ್ವ ಇಬ್ಬರು ಒಂದೇ. ಋಷಿ ಪುಲಸತ್ವನ ತಂದೆ ಸಾಕ್ಷಾತ್ ಬ್ರಹ್ಮ. ಏನು ನಾವು ರಾಮನ ವಂಶಾವಳಿಯಲ್ಲಿ ನೋಡ್ಕೊಂಡು ಬಂದಾಗ ಮೊದಲಿಗೆ ಬರೋದು ಶ್ರೀಹರಿ, ಆನಂತರ ಬ್ರಹ್ಮ. ಇಲ್ಲಿ ರಾವಣನ ಒಂದು ವಂಶಾವಳಿ ನೋಡಿದಾಗ ರಾವಣನ ತಂದೆ ಋಷಿ ವಿಶರ್ವ, ಋಷಿ ವಿಶ್ವರ್ವನ ತಂದೆ ಋಷಿ ಪೌಲಸ್ತ್ಯ, ಋಷಿ ಪೌಲಸ್ತ್ಯನ ತಂದೆ ಸಾಕ್ಷಾತ್ ಬ್ರಹ್ಮ, ರಾವಣನ ಮುತ್ತಾತ ಬ್ರಹ್ಮ. ಹಾಗಾಗಿ ಸಹಜವಾಗಿ ರಾವಣನಿಗೆ ಒಂದು ಬ್ರಹ್ಮಜ್ಞಾನ ಅನ್ನೋದು ಇರುತ್ತೆ. ಆದರೆ ಯಾಕೆ ಇಷ್ಟು ಬುದ್ಧಿವಂತನಾದ, ಇಷ್ಟು ಚೇತೋಹಾರಿ ಗುಣಗಳನ್ನು ಒಳಗೊಂಡ ರಾವಣ ಯಾಕೆ ರಾಕ್ಷಸೀಯ ಗುಣಗಳನ್ನು ಒಳಗೊಂಡ ಅನ್ನೋದಕ್ಕೆ ಇನ್ನೊಂದು ಹಿನ್ನೆಲೆ ಇದೆ. ರಾವಣನ ತಾಯಿ ಕೈಕಸಿ, ಕೈಕಸಿಯ ತಂದೆ ಸುಮಾಲಿ ರಾಕ್ಷಸ. ಹಾಗಾಗಿ ಒಂದು ಕಡೆ ಋಷಿ ವಿಶರ್ವ ತಂದೆ, ತಾಯಿಯ ತಂದೆ ಅಂದರೆ ತಾತ ಸುಮಾಲಿ ರಾಕ್ಷಸ. ಹೀಗಾಗಿ ರಾವಣನಿಗೆ ಈ ಎರಡು ಗುಣಗಳು ಬರೋದಕ್ಕೆ ಸಾಧ್ಯವಾಯಿತು ಅಂತ ಹೇಳಿ ಕೆಲವು ಹಿನ್ನೆಲೆ, ಕೆಲವು ಘಟನೆಗಳು ತಿಳಿಸುತ್ತೆ. ಅಂದರೆ ರಾಕ್ಷಸೀಯ ಗುಣಗಳನ್ನೊಳಗೊಂಡ ಕಾರಣ ರಾವಣ್ ಇದರಲ್ಲಿ ರಾನ ತೆಗೆದುಕೊಂಡು, ಸಾಕ್ಷಾತ್ ಬ್ರಹ್ಮ ಈತನ ಮುತ್ತಾತ ಆದ್ದರಿಂದ ಭಗವಾನ್ ವನ್, ಹಾಗೆ ರಾ ಮತ್ತು ವನ್ ಸೇರಿ ರಾವಣ ಅನ್ನೋ ಹೆಸರು ಇಟ್ಟಿದ್ದಾರೆ ಅಂತ ಹೇಳಿ ಕೆಲವು ಮಾಹಿತಿ ಲಭ್ಯ ಆಗುತ್ತೆ. ಮತ್ತು ಇನ್ನೊಂದು ಕೇಳಬಹುದು, ಶ್ರೀರಾಮನನ್ನು ಎಲ್ಲ ಕಡೆಯೂ ಪೂಜೆ ಮಾಡ್ತಾರೆ, ಎಲ್ಲ ವರ್ಗದ ಜನ ಪೂಜೆ ಮಾಡ್ತಾರೆ, ರಾವಣನಿಗೆ ಯಾಕೆ ಮಾಡೋದಿಲ್ಲ ಅಂತ ಹೇಳಿ. ಈ ಎಲ್ಲ ರಾಕ್ಷಸೀಯ ಗುಣಗಳಿದ್ದ ಮೇಲೆ ಸಾಮಾನ್ಯವಾಗಿ ಪೂಜೆ ಮಾಡೋದು ಬಹಳ ಕಷ್ಟನೇ. ನೋಡಿ, ತುಂಬ ಜನರು ತಮ್ಮ ಮಕ್ಕಳಿಗೆ ರಾಮ, ಶ್ರೀರಾಮ, ಜಯರಾಮ, ಸೀತಾರಾಮ ಹೀಗೆಲ್ಲ ಹೆಸರಿಡ್ತಾರೆ. ಆದರೆ ನೀವೆಲ್ಲದ ಗಮನಿಸಿದಿರಾ, ಯಾರು ಕೂಡ ತಮ್ಮ ಮಕ್ಕಳಿಗೆ ರಾವಣನ ಹೆಸರಿಟ್ಟಿಲ್ಲ. ಇವನಲ್ಲಿರುವ ಈ ದುಗುಣಗಳ ಕಾರಣ ಅಂತ ಹೇಳಿ ಹೇಳ್ತಾರೆ. ಶ್ರೀರಾಮಚಂದ್ರ ಪ್ರಭುವಿನ ವಂಶಾವಳಿಯನ್ನು ನೋಡೋದಾದರೆ
ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿಯ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಹೀಗೆ ಮುಂದುವರೆದು ಅಂಬರೀಷನ ಮಗ ನಹುಷ, ನಹುಷನ ಮಗ ಯಯಾತಿ, ಯಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ. ಈ ದಶರಥನ ಮಗನೇ ಮರ್ಯಾದ ಪುರುಷೋತ್ತಮ, ರಘುಕುಲ ತಿಲಕ, ಇಕ್ಷ್ವಾಕು ವಂಶದ ಕುಲತಿಲಕ ಪ್ರಭು ಶ್ರೀರಾಮ. ನಾನಾಗಲೇ ಹೇಳಿದೆ, ಶ್ರೀರಾಮನಿಗೆ ಎಲ್ಲ ಕಡೆ ದೇವಾಲಯಗಳಿವೆ. ಹಾಗೆಯೇ ಪೂಜಾ ಕೈಂಕರ್ಯಗಳು ಯಥೋಚಿತವಾಗಿ ನಡೆಯುತ್ತೆ. ಆದರೆ ರಾವಣನಿಗೆ ನಡೆಯೋದಿಲ್ಲ. ಅದಕ್ಕೆ ಕಾರಣ ರಾವಣನಲ್ಲಿ ಇರುವಂತಹ ರಾಕ್ಷಸೀಯ ಅಂಶಗಳು. ಹೀಗಾಗಿ ರಾವಣನಲ್ಲಿ ಭಗವಂತನ ಮತ್ತು ರಾಕ್ಷಸೀಯ ಗುಣಗಳು ಎರಡು ಮಿಶ್ರಣಗೊಂಡಿವೆ. ಇನ್ನೊಂದು ಗಮನಿಸಿ, ಹಣಕಾಸಿನ ಅಧಿದೇವತೆ ಕುಬೇರ. ಕುಬೇರ ಕೂಡ ರಾಕ್ಷಸನ ಮಗ. ಆದರೆ ನಾವು ಕುಬೇರನ ಪೂಜೆ ಮಾಡ್ತೀವಿ, ರಾವಣನ ಮಾಡಲ್ಲ. ಏಕೆಂದರೆ ಕುಬೇರನಲ್ಲಿ ಸಕಾರಾತ್ಮಕ ಗುಣಗಳು, ಅಂಶಗಳು ಹೆಚ್ಚಿವೆ. ಆದರೆ ರಾವಣನಲ್ಲಿ ಅದೆಲ್ಲ ಕಂಡುಬರೋದಿಲ್ಲ. ಇಂತಹ ನಕಾರಾತ್ಮಕ ಅಂಶಗಳನ್ನು ಒಳಗೊಂಡಿರುವಂತಹ ರಾವಣನಿಗೆ ಯಾರೂ ಕೂಡ ಪೂಜೆ ಮಾಡಲ್ಲ. ಆದರೆ ಒಂದು ವಿಷಯ ಗಮನಿಸಿ, ರಾಜಸ್ಥಾನ ರಾಜ್ಯದ ಜೋಧ್ಪುರ ಜಿಲ್ಲೆಯಲ್ಲಿ ಮಂಡೋರ್ ಅಂತ ಹೇಳಿ ಒಂದು ಪುಟ್ಟ ಗ್ರಾಮ ಇದೆ. ಇದು ರಾವಣನ ಪತ್ನಿ ಮಂಡೋದರಿಯ ತವರೂರು. ಇದೀಗ ಪುಟ್ಟ ನಗರ. ಹಿಂದೆ ತ್ರೇತಾಯುಗದಲ್ಲಿ ಇದು ದೊಡ್ಡ ಸಾಮ್ರಾಜ್ಯ ಆಗಿತ್ತು ಮತ್ತು ಇಲ್ಲಿ ರಾಜವಂಶ ಕೂಡ ಅಸ್ತಿತ್ವದಲ್ಲಿತ್ತು. ಈಗಲೂ ಕೂಡ ಮಂಡೋದರಿಯ ವಂಶಸ್ಥರು ಇಲ್ಲಿ ಇದ್ದಾರೆ. ಈ ಒಂದು ಪುಟ್ಟ ನಗರದಲ್ಲಿ ರಾವಣ ಮತ್ತು ಮಂಡೋದರಿ ವಿವಾಹವಾದಂತಹ ಸಂದರ್ಭದ ಮದುವೆ ಮಂಟಪ ಕೂಡ ಇಲ್ಲಿದೆ. ಇಲ್ಲಿ ಮಂಡೋದರಿಯನ್ನು ಕೂಡ ಪೂಜೆ ಮಾಡ್ತಾರೆ ಈಕೆಯ ವಂಶಸ್ಥರು. ಅಲ್ಲದೆ ವಿಜಯದಶಮಿಯ ಮಾರನೇ ದಿನದಂದು, ಅಂದರೆ ದಸರೆ ಸಂದರ್ಭದಲ್ಲಿ ಈ ಒಂದು ಮಂಡೋದರಿಯ ವಂಶಸ್ಥರು ಈ ಮಂಡೋರನ ಗ್ರಾಮದಲ್ಲಿ ವಿಜಯದಶಮಿಯ ಮಾರನೇ ದಿನದಂದು ಈ ರಾವಣನಿಗೆ ಒಂದು ಶ್ರಾದ್ದ ಕಾರ್ಯವನ್ನು ಮಾಡ್ತಾರೆ. ಈ ವಂಶಸ್ಥರೆಲ್ಲ ಸೇರ್ಕೊಂಡ್ಬಿಟ್ಟು ರಾವಣನಿಗೆ ಪ್ರತಿ ವರ್ಷ ಒಂದು ಶ್ರಾದ್ದ ಕಾರ್ಯವನ್ನು ಮಾಡ್ತಾರೆ. ಇದು ಅಂದಿನಿಂದ. ಯಾಕೆಂತಂದರೆ ಮಂಡೋದರಿಯ ತವರೂರು ಮಂಡೋರ್. ಈ ಮಂಡೋರ್ ಸಾಮ್ರಾಜ್ಯದ ಅಥವಾ ಈ ಪುಟ್ಟ ನಗರ, ಈಗೇನಿದೆ ಪುಟ್ಟ ನಗರ, ಇದು ಹಿಂದೆ ಸಾಮ್ರಾಜ್ಯ ಆಗಿತ್ತು ಅಂತ ಹೇಳಿದೆ. ಈ ಸಾಮ್ರಾಜ್ಯದ ಅಳಿಯ ರಾವಣ, ದಶಕಂಠ ರಾವಣ. ಹೀಗಾಗಿ ಈ ಮಂಡೋದರಿಯ ವಂಶದವರು ರಾವಣನ ಸ್ಮರಣೆ ಮಾಡ್ತಾರೆ, ಆತನ ಶ್ರಾದ್ದ ಮಾಡ್ತಾರೆ. ಹಾಗೆಯೇ ಎಲ್ಲರೂ ಒಂದು ಕಡೆ ಸೇರಿ ರಾವಣನಿಗೆ ಒಂದು ನಮನವನ್ನು ಸಲ್ಲಿಸ್ತಾರೆ. ಅಂದರೆ ನಮ್ಮ ಊರಿನ ಅಳಿಯ, ನಮ್ಮ ಮಂಡೋದರಿಯ ಗಂಡ ಅಂತ ಹೇಳಿ ಪೂಜೆ ಮಾಡೋ ಅಥವಾ ಒಂದು ಸ್ಮರಣೆ ಮಾಡೋ, ನೆನಪು ಮಾಡಿಕೊಳ್ಳುವಂತಹ ಈ ಸಂದರ್ಭದಲ್ಲಿ, ಅಂದರೆ ವಿಜಯದಶಮಿಯ ಮಾರನೆಯ ರಾವಣನ ಶ್ರಾದ್ದವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದು ಈಗಲೂ ಕೂಡ ನಡೀತಾ ಬಂದಿದೆ. ಹೀಗಾಗಿ ರಾಮ ದೈವಿಕ ಗುಣಗಳಿಂದ ದೈವಿ ಪುರುಷನಾದರೆ, ಪ್ರಜಾಪರಿಪಾಲಕನಾದರೆ, ಮಹಾನ್ ಶಿವಭಕ್ತನಾದ ರಾವಣ ತನ್ನ ರಾಕ್ಷಸೀಯ ಗುಣಗಳಿಂದ ಪೂಜಿಸಲ್ಪಡೋದಿಲ್ಲ. ಈ ರಾಮಾಯಣದ ಅನೇಕ ಪ್ರಸಂಗಗಳನ್ನು ನಾವು ನೋಡಿದಾಗ ಅನೇಕ ವಿಚಾರಗಳು ನಮ್ಮನ್ನು ಒಳಗೊಂಡಿರ್ತವೆ ಅನ್ನೋದು ಅಷ್ಟೇ ಸತ್ಯ. ಇತ್ತೀಚೆಗೆ ನಾನು ಡಾಕ್ಟರ್ ಎಸ್.ಎಲ್. ಭೈರಪ್ಪನವರ ಉತ್ತರಾಖಂಡ ಕಾದಂಬರಿಯನ್ನು 3 ಅಥವಾ 4ನೇ ಬಾರಿ ಓದಿದಾಗ ಅಲ್ಲಿ ಆ ಕಾದಂಬರಿಯಲ್ಲಿ ಸೀತೆಯ ಸ್ವಗತ ಬರುತ್ತೆ. ಅಂದರೆ ಸೀತೆ ತಾನು ಏನು ಶ್ರೀರಾಮನನ್ನು ಮದುವೆಯ ಮುನ್ನ, ಮದುವೆಯಾದ ನಂತರ ಯಾವ ಬೆಳವಣಿಗೆಗಳಾಯಿತು, ವಾಲ್ಮೀಕಿ ಆಶ್ರಮಕ್ಕೆ ಬಂದಿದ್ದಾಗಲಿ, ಅಲ್ಲಿ ಪರ್ಣಕುಟೀರದಲ್ಲಿದ್ದಾಗಲಿ, ಲವಕುಶರಿಗೆ ಜನನ ನೀಡಿದ್ದಾಗಲಿ, ಶ್ರೀರಾಮ ಯಾರದೋ ಮಾತು ಕೇಳ್ಕೊಂಡ್ಬಿಟ್ಟು ಸೀತೆಯ ಪರಿತ್ಯಾಗ ಮಾಡಿದ್ದಾಗಲಿ, ಇದನ್ನೆಲ್ಲ ನಾವು ವಿಸ್ತೃತವಾಗಿ ತಿಳಿಬೇಕು ಅಂತಂದರೆ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರ ಉತ್ತರಾಖಂಡ ಕಾದಂಬರಿಯನ್ನು ಓದಬೇಕು. ಇದರಲ್ಲಿ ಬಹಳಷ್ಟು ಋಣಾತ್ಮಕ ಮತ್ತು ಧನಾತ್ಮಕ ಅಂಶಗಳು ನಮಗೆ ಕಂಡು ಬರ್ತವೆ. ನಾವು ನೋಡಿರುವಂತಹ ಸಿನಿಮಾದಲ್ಲಿ ಅಳಗೊಂಡ ರಾಮಾಯಣ ಆಗಲಿ, ಸಂಪೂರ್ಣ ರಾಮಾಯಣ ಆಗಲಿ, ಅಥವಾ ರಾಮಾಯಣದ ಕೆಲವು ಭಾಗಗಳು ಏನು ಸಿನಿಮಾದಲ್ಲಿ ನೋಡ್ತೀವಿ, ಹಾಗೆಯೇ ನಾಟಕಗಳಲ್ಲಿ ಏನು ನೋಡ್ತೀವಿ, ಕಿರುತೆರೆಯಲ್ಲಿ ಏನು ಮೂಡಿಬಂತು ರಾಮಾಯಣವಾಗಲಿ, ಅಥವಾ ಇವೆಲ್ಲವೂ ಕೂಡ ಕೆಲವೇ ಗಂಟೆಗಳಲ್ಲಿ ಹೇಳುವಂತಹ ಪ್ರಸಂಗಗಳು. ಹೀಗಾಗಿ ನಾವು ಡಾಕ್ಟರ್ ಎಸ್.ಎಲ್. ಭೈರಪ್ಪನವರ ಉತ್ತರಾಖಂಡ ಈ ಒಂದು
ಕಾದಂಬರಿಯನ್ನು ಓದಿದಾಗ ಅನೇಕ ವಿಷಯಗಳು ನಮಗೆ ವೇದ್ಯವಾಗುತ್ತೆ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಶ್ರೀರಾಮ ಪ್ರಭುವಿನ ದೈವಿಕ ಗುಣಗಳು ಹಾಗೂ ರಾವಣನ ರಾಕ್ಷಸೀಯ ಗುಣಗಳ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಇದುವರೆಗೆ ಈ ಬಗ್ಗೆ ಕೇಳಿದ್ರಲ್ಲ ಮತ್ತು ನೋಡಿದ್ರಲ್ಲ, ನಿಮಗೇನು ಅನ್ನಿಸ್ತು? ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವೈವಿಧ್ಯದ ವಿಚಾರಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.